ಮೇಡಮ್, ನಮ್ಮ ಫೇವ್ರೇಟ್ ವಿಶಾಲುನ ಈಗ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಆ್ಯಂಡ್ ನಂಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದರೆ, ಒಬ್ಬ ಪರಿಪೂರ್ಣ ಕಲಾವಿದೆ ಆಕೆ. ಆ್ಯಂಡ್ ಅವರ ಒಂದು ಗ್ರಾಫ್ ನೋಡ್ತಾ ಇದ್ದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಕನ್ನಡದ ಅಚ್ಚುಕಟ್ಟುತನ ಬಂದಿರೋದು ರಂಗಭೂಮಿಯಿಂದ, ಅಂದರೆ ಬೇಸಿಕಲಿ ರಂಗಭೂಮಿ ಕಲಾವಿದರು. ಸೊ ಅವರ ರಂಗಭೂಮಿಯಿಂದ ಬಂದವ್ರು ಯಾರೇ ಆಗಿದ್ರು ಅವರು ಮೋಸ್ಟ್ ಎಲಿಜಿಬಲ್. ಎಲ್ಲದರಲ್ಲೂ ಒಂಥರ ನೀರಿದ್ದಂಗೆ, ಎಲ್ಲಿಗೆ ಹಾಕಿದ್ರೂ ಅಡ್ಜಸ್ಟ್ ಆಗಿಬಿಡ್ತಾರೆ. ಹಾಗೆ ಈಗ ಇವ್ರನ್ನ ಮಾತಾಡಿಸ್ತಾ ಹೋದರೆ ನಿಮಗೆ ಎಷ್ಟೊಂದು ಆಯಾಮಗಳು ತೆರ್ಕೊತಾ ಹೋಗುತ್ತೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನದೇನ್ ಸುನೇತ್ರ ಪಂಡಿತ್. ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ? ನೋಡಿ, 1 ಗ್ರಾಮು ಕಮ್ಮಿ ಆಗಿಲ್ಲ. ಅಯ್ಯೋ, ಸೊ ನದಿಗಳು ತುಂಬುತ್ತಾ ಇದೆ, ಗಾಳಿ ಬೀಸ್ತಾ ಇದೆ, ನಾವು ಸೇವನೆ ಮಾಡಕ್ ಆಮ್ಲಜನಕ ಸಿಗ್ತಾ ಇದೆ, ನಾವೆಲ್ಲ ಉಸಿರಾಡ್ತಾ ಇದೀವಿ ಅಂದ್ರೆ ಇದಕ್ಕಿಂತ ಸೌಭಾಗ್ಯ ಬಹುಶಃ ಯಾರಿಗೂ ಸಿಗ್ಲಾರ್ದು. ಸೂಪರ್. ಅಂದ್ರೆ ಎಲ್ಲದೂ ಸುಲಲಿತವಾಗಿ ಏನು ತುಂಬಾ ಫ್ಲೋನಲ್ಲಿದೆ ಪ್ರಪಂಚ. ನಾವು ಫ್ಲೋನಲ್ಲಿದ್ದೀವಿ. ಸುಂದರವಾಗಿರೋ ಪ್ರಪಂಚದಲ್ಲಿ ನಾವು ಸುಂದರವಾಗಿದ್ದೀವಿ. ಹಾ, ಅದು ಹೆಂಗಂದ್ರೆ ನಿಮ್ಮಂತ ಸುಂದರವಾದ ಮನಸ್ಸಿರೋರಿಗೆ ತುಂಬಾನೇ ಈಸಿ. ಅದು ಎಲ್ಲ ಕಡೆನೂ ಪಾಸಿಟಿವ್ ಆಗೇ ಇರ್ತೀರಾ, ಪಾಸಿಟಿವಿಟಿನೇ ಹರಡ್ತೀರಾ. ಹಾಗಾಗಿ ನಿಮಗೆ ಅದು ಪಾಸಿಟಿವಿಟಿ ನಿಮ್ಗೆ ಒಂದು ಒಳ್ಳೆ ವೈಬ್ನ ಕೊಡುತ್ತೆ. ಮಾಡಕ್ ಸಾಧ್ಯನೇ ಇಲ್ಲ. ಯಾರಿಗನ ದುಡ್ಡಿಂದ ಸೇವೆ ಮಾಡೋಣ ಅಂತಂದ್ರೆ ಅದಕ್ಕೆ ಕೋಟ್ಯಾಧೀಶರಾಗಿರ್ಬೇಕು. ನಮ್ಗೆ ಆ ಅರ್ಹತೆ ಇಲ್ಲ. ಇನ್ನೇನೋ ಮತ್ತೊಂದು ಕೊಡಬೇಕು ಅಂದ್ರೆ ನಮ್ಮ ಹತ್ರ ಅದಿರ್ಬೇಕು. ಇಲ್ಲ, ನಮ್ಮ ಹತ್ರ ಇರೋದೇನು ಒಂದು ಮಂದಹಾಸ, ಏನೂ ಇಲ್ಲ. ಏನ್ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ರೆ ಅದ್ರಲ್ಲಿ ಸಿಗುವಂತ ಸುಖ ಇನ್ಯಾವುದ್ರಲ್ಲೂ ಇಲ್ಲ. ಸೊ ಇದಾದ್ರೂ ದೇವ್ರು ಇಷ್ಟೆಲ್ಲ ಕೊಟ್ಟಿರುವಾಗ ನಾವು ಇಷ್ಟೂ ಮಾಡಿಲ್ಲ ಅಂದ್ರೆ ನಾವು ಬದುಕಿದ್ದೇ ವೇಸ್ಟ್ ಅಂತ ನನ್ನ ಪ್ರಕಾರ. ಒಂದು ನಗು ಬೇರೆಯವ್ರಿಗೆ ನಾವು ಕೊಡ್ಲಿಲ್ಲ, ಒಂದು ಕುಶಲೋಪರಿ ಕೇಳಲಿಲ್ಲ ಅಂತಂದ್ರೆ ಏನಕ್ಕಿರ್ಬೇಕು ಅಲ್ವಾ? ಬೇಕಾಗೇ ಇಲ್ಲ. ನನಗೆ ಈ ಲೈನ್ ಇದೆ ಅಲ್ಲ, ಅಂದರೆ ಜೀವನೋತ್ಸಾಹ ಅಂತೀವಲ್ಲ, ಎಂಥ ಟೈಮಲ್ಲೂ ನಾವು ಸಖತ್ತಾಗಿ ಬದುಕಬೇಕಪ್ಪ. ಇರೋದೊಂದು ಸ್ವಲ್ಪ ದಿನದಲ್ಲಿ ನಾವು ಯಾಕೆ ಸುಮ್ಮನೆ ವೇಸ್ಟ್ ಖಂಡಿತ. ಸಿ, ನಾವು ಹಿಂದೆ ಹುಟ್ಟಿದ್ವೋ ಇಲ್ವೋ ಗೊತ್ತಿಲ್ಲ, ಮುಂದಿನ ಜನ್ಮ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲ, ನಮ್ಮ ಪ್ರಕಾರ ಇಲ್ಲ. ಅಂದರೆ ಅದಕ್ಕೆ ಪ್ರೂಫ್ ಏನಿದೆ? ಹೌದು, ಏನು ದಾಖಲೆ ಇದೆ ಮುಂದೆ ಇನ್ನೊಂದು ಜನ್ಮ ಇದೆ ಅಂತ? ಗುರು, ಮುಂದೆ ಆಗೋದು ಹಾಳಾಗೋಗ್ಲಿ, ಹಿಂದೆ ಆಗಿದ್ರ ಬಗ್ಗೆ ಬಿಟ್ಟುಬಿಡಿ. ಈಗಿದ್ದೀರಲ್ಲ, ಲೆಟ್ಸ್ ಎಂಜಾಯ್ ದಿಸ್ ಮೂಮೆಂಟ್. ಈಗಿದ್ದೀವಿ, ಈಗ ನಮ್ಗೆ ಅದರದ್ದು ಏನೋ ಎಹಸಾಸ್ ಅಂದರೆ ನಮ್ಗೆ ಗೊತ್ತು ನಾವು ಇಲ್ಲಿದ್ದೀವಿ ಅಂತ. ಇದನ್ನ ಬಿಟ್ಟು ಇನ್ನ ಮುಂದೆ ಆಗೋದ್ರ ಬಗ್ಗೆ, ಹಿಂದೆ ಆಗಿದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಈಗಿರೋ ಟೈಮ್ ವಿ ಆರ್ ವೇಸ್ಟಿಂಗ್ ಅಲ್ವಾ? ಇರುವುದೆಲ್ಲವ ಬಿಟ್ಟು ಅಂದ್ರೆ ಇಲ್ಲ, ಬಂದಿಲ್ಲ ಜೀವನದಲ್ಲಿ. ಇಲ್ಲ ಇಲ್ಲ, ಇರೋ ಕ್ಷಣವನ್ನ ದುಃಖ ಬರಲ್ಲ, ಸಂಕಟ ಬರಲ್ಲ, ಕಷ್ಟಗಳು ಬರಲ್ಲ ಅಂತಲ್ಲ. ಎಲ್ಲರಿಗೂ ಮನುಷ್ಯ ಅಂತ ಹುಟ್ಟಿದ ಮೇಲೆ ಖಂಡಿತ ಅವನಿಗೇನೋ ಒಂದು ಇದ್ದೇ ಇರುತ್ತೆ. ಅದನ್ನ ಮೆಟ್ಟಿ ನಿಂತುಕೊಳ್ಳುವಂತಹ ಒಂದು ಶಕ್ತಿನ ದೇವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಮೆಟ್ಟಿ ನಿಂತು ಅದರಿಂದ ಹೊರಗಡೆ ಬಂದು ಮಜಾ ಮಾಡಬೇಕು, ಎಂಜಾಯ್ ಮಾಡಬೇಕು. ಯಾಕಂದರೆ ಕಳೆದು ಹೋಗಿರೋ ಕ್ಷಣ ಕಳೆದು ಹೋಯ್ತು. ಇಡೀ ಪ್ರಪಂಚದಲ್ಲಿ ಒಂದು ಅತ್ಯಮೂಲ್ಯವಾದ ವಸ್ತು ಏನಾದರೂ ಇದೆ ಅಂದರೆ ಅದು ಸಮಯ. ಹೌದು, ಸಮಯ ಸಮಥಿಂಗ್ ವೆರಿ 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 ಪ್ರೆಷಿಯಸ್. ಆ ಸಮಯನ ನಾವು ನನಗೇನು ಆಗೋಯ್ತಲ್ಲಪ್ಪ, 49 ವರ್ಷ ಆಗೋಯ್ತಲ್ಲಪ್ಪ, ಇನ್ನೇನು ಪಪ್ಪ ಅಂದರೆ ಇನ್ನೊಂದು 30-40 ವರ್ಷ ಬದುಕೋಬೋದಾ, ಅಷ್ಟೇನ ಇರೋದು ನನ್ನ ಹತ್ರ ಟೈಮು ಅಂತ ಅನ್ನಿಸ್ತಾ ಇದೆ ನನಗೆ. ಐ ಆಮ್ ಫೀಲಿಂಗ್ ಸೋ ಬ್ಯಾಡ್. ಆಗೇ ಹೋಯ್ತಲ್ಲ, ಬೆಳೆದ್ಬಿಟ್ವಲ್ಲ ನಾವು, ವಯಸ್ಸಾಗಿ ಹೋಗ್ತಾ ಇದೆಯಲ್ಲ ಅಂತ. ಸೊ ಅಷ್ಟು ಹೊಟ್ಟೆ ಊರಿಲಿ ನಾವು ಬದುಕ್ತಾ ಇರ್ಬೇಕಾದ್ರೆ ಹೆಂಗೆ ಟೈಮ್ ವೇಸ್ಟ್ ಮಾಡ್ತೀರಾ ನೀವು? ಕರೆಕ್ಟ್. ಒಂದೊಂದು ಕ್ಷಣನೂ ಎಂಜಾಯ್ ಮಾಡಬೇಕು, ಉಪಯೋಗಿಸ್ಕೋಬೇಕು. ಏನೋ ಒಬ್ರಿಗೂ ಒಳ್ಳೇದು ಮಾಡೋದ್ರಲ್ಲೋ ಅಥವಾ ನಗೋದ್ರಲ್ಲೋ ಅಥವಾ ಸಹಾಯ ಮಾಡೋದ್ರಲ್ಲೋ ಯಾವುದ್ರಲ್ಲಾದ್ರೂ ತೊಡಗಿಸ್ಕೊಂಡ್ಬಿಡ್ಬೇಕು ನಾವು. ಅವಾಗ ಏನು ಗೊತ್ತಾ, ಬೇರೆದಕ್ಕೆಲ್ಲ ಟೈಮೇ ಇರಲ್ಲ. ಸೂಪರ್ ಅಲ್ಲ? ಡೋಂಟ್ ಹ್ಯಾವ್ ಟೈಮ್ ಟು ಟಾಕ್ ಅಬೌಟ್ ಅದರ್ಸ್ ಆ್ಯಂಡ್ ಥಿಂಕ್ ಅಬೌಟ್ ಅದರ್ಸ್. ಸೂಪರ್ ಸೂಪರ್. ಹಿಂಗಿದ್ಬಿಟ್ರೆ ಲೈಫ್ ಎಷ್ಟು ಈಸಿ ಅಲ್ಲ. ನಾವು ಸುಂದರವಾಗಿರೋ ಪ್ರಪಂಚನ ತುಂಬ ಚೆನ್ನಾಗಿ ಜೀವಿಸೋದ್ರ ಮೂಲಕ ಆರಾಮಾಗಿರ್ಬೇಕು. ಆದರೆ ಸುಮ್ಮನೆ ಏನೇನೋ ತಲೆ ಮೇಲೆ ಭಾರ ಹೊತ್ಕೊಂಡು ತುಂಬ ಕಷ್ಟಪಟ್ಬಿಡ್ತೀವಿ. ತುಂಬ ಹೌದು ಹೌದು, ತುಂಬ ಎಂಟ್ಯಾಂಗಲ್ಡ್ ಮಾಡ್ಕೊಂಡು.